ನೀವ್ ಅಷ್ಟೊಂದು ಕೇಳ್ಕೊಂಡ್ರು ಅಷ್ಟೊಂದು ಬೇಡ್ಕೊಂಡ್ರು ಅವ್ರು ನಿಮ್ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ನಿಮ್ಮ ಪ್ರೀತಿನ ಕಾಲ್ ಕಸ ತರ ಅವ್ರು ನೋಡ್ತಾ ಇದಾರೆ, ನಿಮ್ ಪ್ರೀತಿನ ಅರ್ಥ ಮಾಡ್ಕೊತಾ ಇಲ್ಲ ಅಂದ್ರೆ ಇನ್ಮೇಲೆ ಅಂತವ್ರಿಗೋಸ್ಕರ ಒಂದು ತೊಟ್ಟು ಕೂಡ ಕಣ್ಣೀರ್ನ ಹಾಕ್ಬೇಡಿ ನೀವು. ಯಾಕಂದ್ರೆ ಆ ಭಗವಂತನೇ ನಿಮ್ಗೆ ಸ್ಪಷ್ಟತೆ ಕೊಡ್ತಾ ಇದ್ದಾನೆ. ದೇವ್ರು ಅವರಿಗೆ ನಿನ್ ಪ್ರೀತಿನ ಪಡ್ಕೊಳ್ಳೋ ಯೋಗ್ಯತೆ ಆಗ್ಲಿ, ನಿನ್ ಜೊತೆ ಬದುಕುವಂತ ಯೋಗ್ಯತೆ ಆಗ್ಲಿ ಖಂಡಿತ ಇಲ್ಲ. ಅದಕ್ಕೋಸ್ಕರ ಆತರ ಆಡ್ತಾ ಇದ್ದಾರೆ. ಚಿಂತೆ ಮಾಡ್ಬೇಡ, ಅವ್ರ ನೆನಪಿಂದ ಕೂಡ ನಿನ್ನ ಈಚೆ ತಗೊಂಡ್ಬರ್ತೀನಿ. ಅವ್ರಿಗಿಂತ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ನಿನ್ನ ಇಡ್ತೀನಿ ಅಂತ ದೇವ್ರೆ ನಿಮ್ಗೆ ಸೂಚನೆ ಕೊಡ್ತಾ ಇದ್ದಾನೆ. ತಲೆ ಕೆಡಿಸ್ಕೊಳ್ಳೋಕ್ ಹೋಗ್ಬೇಡಿ, ಮರೆಯಕ್ಕಾಗಲ್ಲ ಅಂತ. ಖಂಡಿತ ದೇವ್ರು ಮರೆಸ್ತಾನೆ, ಅವ್ರಿಗಿಂತ ಚೆನ್ನಾಗಿಡ್ತಾನೆ. ಮುಂದೊಂದ್ ದಿನ ಯಾಕೆ ಕಳ್ಕೊಂಡೆ ಅಂತ ಕೊರಗಿ ಅವ್ರ ಕಣ್ಣೀರ್ ಹಾಕ್ಬೇಕು. ಆ ತರ ನಿಮ್ಮನ್ನ ಬದುಕಿಸ್ತಾನೆ ದೇವ್ರು. ನೋಡ್ತಾ ಇರಿ.